ಒಂದನೇ ತರಗತಿ ಮಕ್ಕಳನ್ನ ಸೇರಿಸುವುದಕ್ಕೆ 6 ವರ್ಷ ಕಡ್ಡಾಯ ಮಕ್ಕಳನ್ನ ಶಾಲೆಗೆ ಸೇರಿಸಲಾಗಿದೆ. ಪೋಷಕರ ಪರದಾಟ. 2022ರಲ್ಲಿ ನಿಯಮ ಜಾರಿಗೆ ತಂದಿರುವಂತಹ ರಾಜ್ಯ ಸರ್ಕಾರ 6 ವರ್ಷಕ್ಕೆ 2 ದಿನ ಕಡಿಮೆ ಆದರೂ ಕೂಡ ಅಡ್ಮಿಷನ್ ಮಾಡೋಕೆ ಸಾಧ್ಯ ಇಲ್ಲ ಅಂತ ಖಾಸಗಿ ಶಾಲೆಗಳು ದಾಖಲಿಸಿಕೊಳ್ತಿಲ್ಲ ಅಂತ ಆರೋಪ ಕೇಳಿಬರ್ತಾ ಇದೆ. ಅತಂತ್ರ ಸ್ಥಿತಿಯಲ್ಲಿ ಸುಮಾರು 5 ಲಕ್ಷ ಮಕ್ಕಳ ಭವಿಷ್ಯ ಪ್ರವೇಶಾತಿಗಾಗಿ ರಿಯಾಯಿತಿ ನೀಡೋದಕ್ಕೆ ಪೋಷಕರು ಆಗ್ರಹ ಮಾಡ್ತಿದ್ದಾರೆ. ಜೂನ್ 1ಕ್ಕೆ ಮಗುವಿಗೆ 6 ವರ್ಷ ಪೂರ್ಣವಾಗಿರಬೇಕು. ಒಂದು ವೇಳೆ 5 ವರ್ಷ 11 ತಿಂಗಳು 10 ತಿಂಗಳು ಏನೇ ಇದ್ರೂ ಕೂಡ ಆಗಲ್ಲ ಅಂತ ಹೇಳ್ತಿದ್ದಾರೆ. 2022ರಲ್ಲಿ ನಿಯಮ ಜಾರಿಗೆ ತಂದಿರುವಂತಹ ಶಿಕ್ಷಣ ಇಲಾಖೆ ನಿರ್ಧಾರದಿಂದ ಪೋಷಕರಲ್ಲಿ ಈಗ ಗೊಂದಲ ಉಂಟಾಗಿದೆ. ತುಂಬಾನೇ ಕಷ್ಟ ಆಗ್ತಿದೆ ಇವಾಗ. ಸೊ ಈ ರೂಲ್ ಬಂದಾಗ ನಮ್ಮ ಮಕ್ಕಳು ಟೈಮಲ್ಲಿ ಈ ರೂಲ್ ಇರಲಿಲ್ಲ ಬೇಸಿಕ್ಲಿ. ಸೊ ನಮ್ಮ ಮಕ್ಕಳು ಅಡ್ಮಿಷನ್ ಆದಮೇಲೆ ಈ ಹೊಸ ರೂಲ್ ಬಂದಿದ್ದು. ಸೊ ಇವಾಗ ಹೇಳ್ತಾ ಇದ್ದಾರೆ ರಿಪೀಟ್ ಮಾಡಬೇಕು, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಕಳ್ಸೋಕ್ಕಾಗಲ್ಲ ಅಂತ. ಸೊ ಮಕ್ಕಳಿಗಿದು ಎಮೋಷ್ನಲಿ ತುಂಬಾ ಸ್ಟ್ರೆಸ್ಫುಲ್ ಆಗಿದೆ. ಸೊ ಅವ್ರು ಕೇಳೋ ಕ್ವೆಶನ್ಸ್ ಹೆಂಗಿದೆ ಅಂದರೆ ನಮಗೂ ಉತ್ತರ ಕೊಡೋಕ್ಕೆ ಏನು ಹೇಳಬೇಕು ಅನಿಸ್ಬಿಡುತ್ತೆ. ಈಗ ನನ್ನ ಫ್ರೆಂಡ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತೇನೆ, ನಾನು ಯಾಕೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗಬಾರ್ದು? ನನ್ನ ರಿಪೀಟ್ ಸ್ಟೂಡೆಂಟ್ ಅಂತ ಸ್ಕೂಲಲ್ಲಿ ಕರಿತಿದ್ದಾರೆ, ಅಮ್ಮ ನಾನು ಯಾಕೆ ರಿಪೀಟ್ ಸ್ಟೂಡೆಂಟು? ಸೊ ಅದು ಪಾಪ ಅವರಿಗೆ ತುಂಬಾ ಹಿಂಸೆ ಆಗ್ತದೆ. ಆ್ಯಂಡ್ ಇನ್ನೊಂದೇನೆಂದರೆ ಅದೇ ಕ್ಲಾಸಲ್ಲಿ ಮತ್ತೆ ಕುತ್ಕೋಬೇಕಂದ್ರೆ ಏನು ಲರ್ನಿಂಗ್ ಇದೆ ಅವ್ರಿಗೆ ಈ ಏಜಲ್ಲಿ? ಅದು ಹೇಳ್ತಾರಲ್ಲ, ಈ ಏಜಲ್ಲಿ ಅವ್ರಿಗೆ ತುಂಬ ಗ್ರಾಸ್ಪಿಂಗ್ ಪವರ್ ಇರುತ್ತೆ ಅಂತ. ಸೊ ಅದೇ ಕ್ಲಾಸಲ್ಲಿ ಮತ್ತೆ ಕೂರಿಸಿದ್ರೆ ಏನು ಲರ್ನಿಂಗ್ ಇರುತ್ತೆ ರಿಪೀಟ್ ಮಾಡಿಸಿದ್ರೆ ಅಂತ? ಅದು ಅವ್ರಿಗೆ ತುಂಬಾ ಡಿಸ್ಅಡ್ವಾಂಟೇಜ್ ಆಗುತ್ತೆ. ನಾವು ಅಡ್ಮಿಷನ್ ಆದಾಗಲೇ ಕೇಳಿದ್ವಿ ಸರ್, ಅವ್ರು ಎಲಿಜಿಬಿಲಿಟಿ ಅಂತ ಕೊಡ್ತಾರೆ, 2.5 ಇಯರ್ಸಿಂದ 3.5 ಇಯರ್ಸ್ ನಿಮ್ಮ ಪ್ರೀ ಕೆ ಜಿಗೆ ಹಾಕಿ ಅಂತ. ನಾವು ಅದನ್ನು ನೋಡಿನೇ ಹಾಕಿದ್ದು. ಅವಾಗೂ ನಾವು ಕೇಳಿದ್ವಿ ಏನು ಸಮಸ್ಯೆ ಆಗಲ್ವಾ ಸರ್? ಏನೂ ಇಲ್ಲ, ಈ ಬ್ಯಾಚ್ಗೆ ಏನು ಸಮಸ್ಯೆ ಆಗಲ್ಲ, ಈ ಬ್ಯಾಚ್ಗೆ ಏನು ಸಮಸ್ಯೆ ಆಗಲ್ಲ ಅಂತಲೇ ನಮಗೆ ಹೇಳಿದ್ರು ನಮ್ಮ ಸ್ಕೂಲಲ್ಲಿ, ನಮ್ಮ ಮಗ ಓದ್ತಾ ಇರೋ ಸ್ಕೂಲಲ್ಲಿ. ಬಟ್ ಸೇರಿಸಾಗಿ ಒಂದು 6 ತಿಂಗಳಲ್ಲೇ ಈ ರೂಲ್ ಮಾಡಿದ್ದಾರೆ, 6 ವರ್ಷ ಆಗಿರಬೇಕು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗೋದಕ್ಕೆ ಅಂತ. ಇವಾಗ ಅವ್ರು ಹಂಗೂ ಇಲ್ಲ ಹಿಂಗೂ ಇಲ್ಲ, ಸೆಂಟ್ರಲ್ ಇದ್ದಾರೆ, ಕೆಲವೇ ದಿನ ಒಂದು 4-5 ದಿನ ಕಮ್ಮಿ ಇದ್ದಾರೆ ಅಷ್ಟೇ. ಇವಾಗ ಅವ್ರು ಬಂದ್ಬಿಟ್ಟು ರಿಪೀಟ್ ಮಾಡಬೇಕು ಅಂತ ಹೇಳ್ತಾರೆ. ನಾವು ಅದಕ್ಕೆ ಇವತ್ತು ಮೀಟಿಂಗ್ ಮಾಡಿ ಈ ರೂಲ್ನ ಬಂದ್ಬಿಟ್ಟು ರಿಲ್ಯಾಕ್ಸ್ ಮಾಡಿ. ಯಾಕಂದರೆ ಬೇರೆ ಸ್ಟೇಟ್ಸಲ್ಲೆಲ್ಲ ಇದನ್ನು ಎಲ್ಲ ಸ್ಟೇಟಲ್ಲೂ ಇದು ಬಂದಿದೆ ಸರ್ ಈ ರೂಲು. ಹರಿಯಾಣ, ಜಮ್ಮು ಕಾಶ್ಮೀರ ಎಲ್ಲ ಅವರೆಲ್ಲ ರಿಲ್ಯಾಕ್ಸ್ ಮಾಡಿದ್ದಾರೆ. ಯಾಕಂದರೆ ಪೇರೆಂಟ್ಸ್ ಕೇಳ್ಕೊಂಡಿದ್ದಾರೆ. ಅದನ್ನೇ ನಾವು ಕರ್ನಾಟಕ ಗೌರ್ಮೆಂಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಕೇಳ್ಕೊತಾ ಇದ್ದೀವಿ, ಈ ರೂಲ್ನ ಪ್ಲೀಸ್ ರಿಲ್ಯಾಕ್ಸ್ ಮಾಡಿಸಿ, ನಮ್ಮ ಮಕ್ಕಳನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಕಳಿಸಿ. ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ವಿ, ಮುಂದೆ ಕಲಿಸಿ ಮಕ್ಕಳನ್ನ, ಇದು 1 ವರ್ಷ ರಿಲ್ಯಾಕ್ಸೇಷನ್ ಕೊಡಿ. ಬಿಕಾಸ್ ನಾವು ಸೇರಿಸಿರುವಾಗ ಈ ರೂಲ್ ಇರಲಿಲ್ಲ. ಅದು ಮೊದಲಿಂದ ಇದ್ದರೆ ನಾವು ಈ ಥರ ಅಡ್ಮಿಷನು ತೊಗೊಳ್ತಾ ಇರಲಿಲ್ಲ. ನಾವು ಕೇಳಿದ್ವಿ, ಇಲ್ಲ ಆವಾಗ ಬರೀ 2.5 ವರ್ಷದಿಂದ ತೊಗೊಳ್ತಾರೆ ಅಂತ ಹೇಳಿದ್ದಾರೆ. ಸೊ ಇವಾಗ ತೊಗೊಂಡ್ಬಿಟ್ಟು ಒಂದು 6 ತಿಂಗಳು. ಮನೆ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಏನು ಹೇಳಿದ್ದಾರೆ ಕೇಳೋಣ. ಅದು ನಾನು ಏನು ಮಾಡೋದು, ಕೋರ್ಟಿಗೆ ಹೋಗಿದ್ರು, ಕೋರ್ಟಲ್ಲಿ ಅದು ನಿರ್ಧಾರ ಮಾಡಿದ್ದಾರೆ, ಕೋರ್ಟಲ್ಲಿ ಸ್ಕ್ವಾಶ್ ಆಗಿದೆ. ಸೊ ಕೋರ್ಟಲ್ಲಿ ಆದೇಶ ಬಂದ್ರೂ ಕೂಡ ನಾನು ಲೀನಿಯೆಂಟಾಗಿ ತಗೋಬೋದು. ಕೆಲಸ ಸತಿ ಬೇಜಾರಾಗ್ತದೆ ನನಗೂ, ಬಟ್ ನಾನು ಐ ಬೌಂಡೆಡ್ ಬೈ ಸರ್ಕಾರಕ್ಕೆ ಮಾನವೀಯತೆ ದೃಷ್ಟಿಕೋನದಿಂದ 1-2 ತಿಂಗಳವರೆಗೂ ಅವಕಾಶ ಕೊಡೋದು ಅಲ್ಲ. 2 ತಿಂಗಳು ಕೊಟ್ಟಾಗ 2 ತಿಂಗಳು ಒಂದಿಸಿದವ್ರು ಬರ್ತಾರೆ. ಇದೆಲ್ಲ ಭಾಳ ಚರ್ಚೆಗೆ ಆಗ್ತಕ್ಕಂಥದ್ದು. ಮತ್ತು ಪಾಪ ಎಷ್ಟೋ ತಾಯಂದ್ರಲ್ಲ ಸರ್ ನಮಗೆ 7 ದಿವಸ ಸರ್ ಅಷ್ಟೇ, 1 ವರ್ಷ 6 ವರ್ಷಕ್ಕೆ ಅಂತ. ಅವಾಗ ಬಟ್ ನನ್ನ ಕಾನೂನಲ್ಲಿ ಇಲ್ಲ, ಇಟ್ ಡಸಂಟ್ ಟೇಕ್. ನೀವು ಕಂಪ್ಯೂಟರಲ್ಲಿ ಹಾಕಿದಾಗ ಬರಲ್ಲ, 100ಕ್ಕೆ ಅಂದರೆ 199 ತೊಗೊಳಲ್ಲ, ಅದು 100 ಮೇಲೆ ಏನು ಸರಿ. ಅದೇ ನಾನು ಹೇಳೋದು, ಈಗ ಕೋರ್ಟಲ್ಲಿ ಮೆಟ್ಲು ಹತ್ತಿರೋದ್ರಿಂದ ಈ ವಿಚಾರ ಕೋರ್ಟಿಂದ ನಮಗೊಂದು ಒಳ್ಳೆ ನಿರ್ಧಾರ ಬಂದರೆ ಚೆನ್ನಾಗಿರ್ತದೆ. ಬಟ್ ಇದನ್ನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಮಕ್ಕಳ ವಿಚಾರದಲ್ಲಿ ಹುಷಾರಾಗಿ ನಾವು ತೀರ್ಮಾನ ತಗೊಳ್ಬೇಕು. ಒಂದು ದಿವಸ ಮಕ್ಕಳು ಹುಟ್ಟಿದ ತಕ್ಷಣ 3 ವರ್ಷಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸ್ತಕ್ಕಂಥ ಪದ್ಧತಿ ಬಂದುಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಮಕ್ಕಳಿಗೆ ಅವ್ರದ್ದು ಒಂದು ಇದಿರುತ್ತೆ. ಅದಕ್ಕೆ ನಾನು ಕ್ವಾಲಿಫೈಡ್ ಅಲ್ಲ. ಕೋರ್ಟು ಮತ್ತು ಪ್ರೊಫೆಷ್ನಲ್ಲು ಟೆಕ್ನಿಕಲ್ ಎಷ್ಟು ಮಕ್ಕಳು ಈ ಸರಿ ಆ ಥರದ ರೂಲ್ಸ್ ಇಂದ ಇಲ್ಲ ಪರ್ಸನಲಾಗಿ ಬಂದು ಕೇಳ್ತಾ ಇರ್ತಾರೆ, ನಮಗೆ ಇಲಾಖೆಗೂ ಕೇಳ್ತಾರೆ, ಪತ್ರ ಬರೀತಾರೆ, ಮತ್ತು ಹೊರಗಡೆನೂ ಕೂಡ ಚರ್ಚೆ ಆಗಿದೆ. ಕೆಲವರು ನಮ್ಮ ಆಫೀಸರ್ಸು ಕೂಡ ಬಂದು ಹೇಳ್ತಾರೆ. ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ ಯಾರೂ ಬಂದಿಲ್ಲ ನಮಗೆ, ಯಾಕೆಂದರೆ ಅದು ಅಪ್ಲೈ ಮಾಡೋರು ಎಲ್ಲೆಲ್ಲಿ ಮಾಡ್ತಾರೆ, ನಂಗೆ 6 ವರ್ಷ ಆಗಿಲ್ಲ ಅಂದ್ಬಿಟ್ಟು ಅಪ್ಲೈ ಮಾಡೋದಿಲ್ಲ. ಆಮೇಲೆ ಏನಾಗಿದೆ, ನರ್ಸರಿ LKG ಇಲ್ಲ ಹೆಂಗೆ ಹೇಳ್ತೀರಾ ನೀವು? ಇಲ್ಲ ನನಗೆ ಆ ಮಾಹಿತಿ ಇಲ್ಲ. ಏನಾಗುತ್ತೆ, LKG UKGಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗ ಅವ್ರಿಗೆ ಕರೆಕ್ಟಾಗಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಈ ವಯೋಮಿತಿ ಇರೋದ್ರಿಂದ 7 ವರ್ಷಕ್ಕೂ 7 ದಿವಸಕ್ಕೂ ಕೂಡ ಹೆಚ್ಚು ಕಮ್ಮಿ ಆಗುತ್ತೆ.